ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಹಾಗೆ ಈ ಬಿಸಿಲಿಂದ ತುಂಬಾನೇ ಬಾಯಾರಿಕೆ ಆಗೋದು ಸಹಜ. ಆದ್ರೆ ಬಾಯಾರಿಕೆ ಆಯ್ತು ಅಂತ ಅನ್ಬಿಟ್ಟು ಯಾವ್ದ್ಯಾವ್ದೋ ಏರಿಯೇಟೆಡ್ ಡ್ರಿಂಕ್ಸ್ ಎಲ್ಲ ಕುಡಿಯೋ ಬದಲು ಎಳ್ನೀರ್ ಕುಡಿಯೋಣಪ್ಪ ಅಂತ ಎಲ್ರು ಅನ್ಕೋತಾರೆ. ಎಳ್ನೀರು ತುಂಬಾನೇ ಹೆಲ್ತ್ ಗೆ ಒಳ್ಳೇದು. ಆದ್ರೆ ಎಳ್ನೀರ್ಗೂ ಈಗ ಕುತ್ತು ಬಂದ್ರೆ ಜನ ಏನ್ ಮಾಡ್ಬೇಕು? ಇದನ್ನ ನಾನ್ ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಮಂಗಳೂರಿನಲ್ಲಿ ತೆಂಗಿನ ಮರದ ಎತ್ತರಕ್ಕೇರಿದೆ ಎಳ್ನೀರು ಬೆಲೆ. ಎಸ್, ಮಂಗಳೂರಿನಲ್ಲಿ ಆರೋಗ್ಯಕರ ಪಾನೀಯ ಎಳ್ನೀರಿನ ಬೆಲೆ ತೆಂಗಿನ ಮರದಷ್ಟೇ ಎತ್ತರಕ್ಕೇರಿರೋದ್ರಿಂದ ಕೊಂಡುಕೊಳ್ಳೋಕೆ ಗ್ರಾಹಕರು ಹಿಂದೇಟು ಹಾಕುವ ಪರಿಸ್ಥಿತಿ ಎದುರಾಗಿದೆ. ಬಿಸಿಲಿನ ತಾಪ ಹೆಚ್ಚಾಗ್ತಿದ್ದಂತೆ ನಾನ್ ಹೇಳ್ದಂಗೆ ಬಾಯಾರಿಕೆ ಕೂಡ ಜಾಸ್ತಿ ಆಗತ್ತೆ. ಕರಾವಳಿಯಲ್ಲಿ 11 ಗಂಟೆ ಆದ್ರೆ ಸಾಕು ಬಿಸಿಲಿನ ನರ್ತನ ಶುರುವಾಗತ್ತೆ. ಅಬ್ಬಬ್ಬಾ, ಬಿಸಿಲಿನ ತಾಪದಿಂದ ಕಾಪಾಡು ದೇವ್ರೇ ಅಂತ ಜನರು ತಂಪು ಪಾನೀಯಗಳ ಮೊರೆ ಹೋಗ್ತಾರೆ. ಹೀಗಾಗಿ ಜ್ಯೂಸ್ ಸೆಂಟರ್ಗಳ ಮಾಲೀಕರಿಗೆ ಭರ್ಜರಿ ವ್ಯಾಪಾರ. ಆದ್ರೆ ಆರೋಗ್ಯಕರ ಪಾನೀಯ ಎಳ್ನೀರಿನ ಬೆಲೆ ಮಾತ್ರ ತೆಂಗಿನ ಮರದಷ್ಟೇ ಎತ್ತರಕ್ಕೆ ಹೋಗಿದೆ. ಹೀಗಾಗಿ ಪಾಪ ಜನರು ಕೊಂಡ್ಕೊಳ್ಳೋಕು ಹೆದರ್ತಾ ಇದ್ದಾರೆ. ಕರಾವಳಿ ಪ್ರದೇಶದಲ್ಲಿ ಎಳ್ನೀರ್ಗೆ ಹೆಚ್ಚು ಬೇಡಿಕೆ ಇದ್ದು ಈ ವರ್ಷ ಎಳ್ನೀರಿನ ಬೆಳೆ ಕಡಿಮೆ ಇರೋದ್ರಿಂದ ಮಾರಾಟಗಾರರು ಗ್ರಾಹಕರಿಂದ ಬೇಕಾಬಿಟ್ಟಿ ಹಣ ಕೀಳ್ತಾ ಇದ್ದಾರೆ. ಚಿಕ್ಕ ಎಳ್ನೀರಾದ್ರೆ 20 ರಿಂದ 25 ರೂಪಾಯಿ, ದೊಡ್ಡ ಎಳ್ನೀರಾದ್ರೆ 30 ರಿಂದ 35 ರೂಪಾಯಿ. ಕೇರಳ ಹಾಗೂ ಮಂಗಳೂರಿನ ಸುತ್ತಮುತ್ತ ಹೆಚ್ಚಾಗಿ ಬೆಳೆಯುತ್ತಿದ್ದ ತೆಂಗು ಬೆಳೆ ಇಂದು ನುಸಿಪೀಡೆ ರೋಗದಿಂದಾಗಿ ಕುಂಠಿತವಾಗಿದೆ. ಬೆಲೆ ಏರಿಕೆಗೂ ಇದೇ ಕಾರಣ ಅಂತ ಕೂಡ ಹೇಳಲಾಗಿದೆ. ಎಳ್ನೀರಿನ ಬೇಡಿಕೆ ಹೆಚ್ಚಿರೋದ್ರಿಂದ ಈಗೀಗ ರಾಮನಗರ, ಚನ್ನಪಟ್ಟಣ, ಹಾಸನ, ಸಕಲೇಶಪುರದಿಂದ ಮಂಗಳೂರಿಗೆ ಎಳ್ನೀರನ್ನ ತರಿಸ್ಕೊತಾ ಇದ್ದಾರೆ. ಆದ್ರೂ ಬೇಡಿಕೆಗೆ ಅನುಗುಣವಾಗಿ ಎಳ್ನೀರು ಪೂರೈಸೋಕೆ ಸಾಧ್ಯವಾಗ್ತಿಲ್ಲ. ದರ ಏರಿಕೆಯಿಂದ ಎಳ್ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಜೊತೆಗೆ ಬಿಸಿಲಿನ ಧಗೆಯಿಂದಾಗಿ ಬೇಡಿಕೆಯೂ ಹೆಚ್ಚುತ್ತಿದೆ. ತಾಪಮಾನ ಹೆಚ್ಚಾದ್ರೆ ತೆಂಗಿನ ಫಸಲು ಹಾಳಾಗತ್ತೆ. ಬರಗಾಲದ ಜೊತೆ ಎಳ್ನೀರಿಗೂ ಕರಾವಳಿಯಲ್ಲಿ ಬರ ಬಂದಿದೆ. ಒಟ್ನಲ್ಲಿ ಈ ಸಮ್ಮರ್ ಮುಗಿಯೋಷ್ಟ್ರಲ್ಲಿ ಇನ್ನು ಏನೆಲ್ಲ ಆಗುತ್ತೋ ಗೊತ್ತಿಲ್ಲ. ಮಂಗಳೂರಿನಲ್ಲಿ ಆಲ್ರೆಡಿ ಎಳ್ನೀರ್ ರೇಟು ಆಕಾಶಕ್ಕೆ ಹೋಗಿದೆ. ಇನ್ನು ಬೆಂಗಳೂರಲ್ಲೂ ಹೀಗೆ ಆದ್ರೆ ಆಶ್ಚರ್ಯ ಏನಿಲ್ಲ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಾಮೆಂಟ್ ಕೊಡ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ಕಾಮೆಂಟ್ ಮಾಡಿ ಕಳಿಸಬಹುದು. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.